ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಕ್ಕಿ ಹಿಟ್ಟು ಅವಲಕ್ಕಿ ರೊಟ್ಟಿ. ಇದು ತುಂಬಾ ಸುಲಭವಾಗಿ ಮತ್ತು ತುಂಬಾ ಮೃದುವಾಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಿಸಿಯಾಗಿದ್ದಾಗೂ ಅಷ್ಟೇ, ತಣ್ಣಗಾದ ಮೇಲೂ ಅಷ್ಟೇ ತುಂಬಾ ಮೃದುವಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದನ್ನು. ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಅಕ್ಕಿ ಹಿಟ್ಟು ಅವಲಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು 2 ಕಪ್ನಷ್ಟು ನೆನೆಸಿರೋ ಅವಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಯಾರ್ಯಾರಿಗೆ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಇಷ್ಟ ಮತ್ತು ನಿಮಗೆ ಯಾವ ಥರ ಅಡುಗೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ನಾವು ಅಡುಗೆ ಮಾಡಿ ರೆಸಿಪಿನ ಹಾಕ್ತೀವಿ. ನಿಮಗೆ ಯಾರ್ಯಾರು ಹೊಸ್ದಾಗಿನೂ ಅಡುಗೆ ಮಾಡೋದು ಕಲಿಬೇಕು, ನಮಗೆ ಹೇಗೆ ಕಲಿಯೋದು ಅಂತ ನಿಮ್ಗೆ ಅನಿಸಿದ್ರೂ ನಾವು ತುಂಬ ಸರಳವಾಗಿ ಸುಲಭವಾಗಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೂ ಅಡುಗೆ ಮಾಡೋದು ಹೇಳ್ಕೊಡ್ತೀವಿ. ಈಗ ನೋಡಿ, ನಾನು ಮಿಕ್ಸಿಗೆ ಹಾಕಿರೋ ಅವಲಕ್ಕಿನಲ್ಲಿ ಈಗ 1.5 ಕಪ್ನಷ್ಟು ಅಕ್ಕಿಟ್ಟು ಹಾಕಿದೆ. ಆಮೇಲೆ ಸಬ್ಸಿಗೆ ಸೊಪ್ಪು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು. ಈಗ 1 ಕಪ್ನಷ್ಟು ಈರುಳ್ಳಿ ತೊಗೊಂಡಿದೆ. ಮತ್ತು ಇದಕ್ಕೆ ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನಾವು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಖಾರದ ಪುಡಿನೂ ಹಾಕ್ಕೋಬೋದು. ಇದು ನಿಮ್ಗೆ ಯಾವುದು ಬೇಕು ನಿಮ್ಗೆ ರೊಟ್ಟಿ ಮಾಡೋಕ್ಕೆ ಆ ಥರ ಕಲಿಸ್ಕೋಬೋದು. ಇದನ್ನು ಸ್ವಲ್ಪ ನಾನು ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈಗ ಕಲಸಿರೋದು ಆಯ್ತು ನೋಡಿ. ಸ್ವಲ್ಪ ಮುಚ್ಚಿಡೋಣ. ಇದು ಸ್ವಲ್ಪ ನೆನಿಲಿ. ಈಗ ಆಯಿತು, ಒಂದು 10 ನಿಮಿಷ ಬಿಟ್ಟಿನಿ. ನಡೆಯುತ್ತೆ, ಬಿಟ್ಟಿಲ್ಲ ಅಂದರೆ ನಡೆಯುತ್ತೆ. ಸ್ವಲ್ಪ ನೆಂದರೆ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ ಅಂತ. ಈಗ ನೋಡಿ, ನಾವು ಒಂದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತೊಗೊಂಡು ನಮ್ಮ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ತಾ ಹೋಗಬೇಕು. ತುಂಬ ಸುಲಭವಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದೇ ರೀತಿ ಮನೆಯಲ್ಲಿ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಈ ರೀತಿನೂ ಟ್ರೈ ಮಾಡ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ. ಆಮೇಲೆ ಮನೇಲೂ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ತುಂಬ ಸುಲಭವಾಗಿ ಬಂದಿದೆ. ಇದೇನು ಅಂಟ್ಕೊಳಲ್ಲ, ಏನಿಲ್ಲ. ತುಂಬಾ ಆರಾಮಾಗಿ ಮಾಡ್ಕೋಬೋದು. ನೋಡಿ, ರೆಡಿ ಆಯಿತು ಅಕ್ಕಿ ರೊಟ್ಟಿ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ತುಪ್ಪ, ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮೃದು ಇದೆ. ನಿಮಗೆ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.